ನೋಡಿ ಹೆಂಗೆ ಸೌಂಡು. ನೀವೇನು ಹೇಳಿ ಗೈಸ್, ಈ ಚಿಕ್ಕ ಮಕ್ಳ ಜೊತೆ ಆಟ ಆಡ್ತಾ ಇದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಇವಳು ಹಿಂದೆ ಹೆಂಗೆ ಪಾಸ್ ಆದ್ಲು ಗೊತ್ತು, ಅವಳ ಎಕ್ಸ್ಪ್ರೆಷನ್ನು ಸ್ಲೋ ಮೋಷನಲ್ಲಿ ನೋಡಿ ಹಿಂಗೆ ನೋಡ್ತಾಳೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಹೊಸ ವರ್ಷದ ಮೊದಲನೇ ವ್ಲಾಗು ಮತ್ತು ಹೊಸ ವ್ಲಾಗ್ಗೆ ಸ್ವಾಗತ. ಸೊ 2026 ಬಂದ್ಬಿಡ್ತು. ದಿನಗಳೆಷ್ಟು ಬೇಗ ಹೋಗ್ತಾ ಇದೆ ಅಂತಲೇ ಅರ್ಥ ಆಗ್ತಿಲ್ಲ. ಸೊ ಈ ವರ್ಷ ಎಲ್ರಿಗೂ ಒಳ್ಳೇದಾಗಲಿ, ಓಕೆನಾ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಒಳ್ಳೇದು ಮಾಡಿ. ಆ್ಯಂಡ್ ನೋಟಿಫಿಕೇಷನ್ ಹೋಗ್ತಾ ಇಲ್ಲ ಡೆಫಿನೆಟಾಗಿ, ಯಾಕಂದರೆ ತುಂಬ ಗ್ಯಾಪ್ ಆಗಿರೋದ್ರಿಂದ. ಸೊ ಈ ವರ್ಷನಾದರೂ ಜಾಸ್ತಿ ವ್ಲಾಗ್ಸ್ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ನೋಟಿಫಿಕೇಷನ್ ಬಂದಿಲ್ಲ ಅಂತಂದ್ರೂ ಚಾನಲ್ನ ಸರ್ಚ್ ಮಾಡಿ ವ್ಲಾಗ್ನ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನನ್ನ ಕಿಚನಲ್ಲಿ ನೋಡಿ ನಮ್ಮಮ್ಮ. ಆಯಮ್ಮ, ವಿಶ್ ಮಾಡು ನಮ್ಮ ವ್ಯೂವರ್ಸ್ಗೆ. ಬ್ರೇಕ್ಫಾಸ್ಟ್ ಬಂದು ಚಪಾತಿ, ಬಿಸಿ ಬಿಸಿ ಚಪಾತಿ ರೆಡಿ ಆಗ್ತಾ ಇದೆ. ಚಪಾತಿಗೆ ತರಕಾರಿ, ಇದೇನಿದು ಸಾಗು, ತರಕಾರಿ ಸಾಗು. ಹಾಯಪ್ಪ. ಹಾಯ್. ನೋಡಿ ನಮ್ಮಪ್ಪನ ಸ್ಟೈಲು. ವಿಶ್ ಮಾಡಪ್ಪ. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಆ್ಯಕ್ಚುಲಿ ವಿಷಯ ಏನಪ್ಪ ಅಂತಂದರೆ, ಎಲ್ಲರೂ ಬ್ಲಾಗ್ ಮಾಡಿ ತುಂಬ ದಿನ ಆಯ್ತಲ್ಲ, ಮರ್ತೋಗ್ಬಿಟ್ಟಿದ್ದಾರೆ ಫ್ಲೋ. ಇಲ್ಲಿಬ್ಬರು ನೋಡಿ ಫುಲ್ಲು ಬ್ಯುಸಿಯಾಗಿದ್ದಾರೆ ಅವ್ರದ್ದೇ ಪ್ರಪಂಚದಲ್ಲಿ. ಅಲ್ಲೊಬ್ಬ ನನ್ನೇ ದುರ್ಬಿಟ್ಕೊಂಡು ನೋಡ್ತಾವನೆ, ಏನೋ ಮಾಡ್ತಾವನಲ್ಲ ನಮ್ಮಪ್ಪ. ಓ ಆಯ್ತು ಆಯ್ತು. ಯಾಕೆ 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 ನೋಡಿ ಹೆಂಗೆ ಸೌಂಡು. ಆಯ್ತು ಆಯ್ತು. ಯಾಕಮ್ಮ ವ್ಲಾಗಲ್ಲಿ ಈ ಥರ ಎಲ್ಲ ನಾನು ನೋಡಿರಲ್ಲ ಫಸ್ಟ್ ಟೈಮು. ಲೈಕ್ ನಾನೇ ಅನ್ಕೋತೀನಿ, ನಾನು ಹಿಂಗಿದ್ದವನು ಹಿಂಗಾಗ್ಬಿಟ್ಟೆ ಗುರು, ಮಗುನೆಲ್ಲ ಆಟ ಆಡಿಸ್ತಾ ಇದ್ದೀನಿ, ಮಗುನೆಲ್ಲ ಎತ್ಕೋತಾ ಇದ್ದೀನಿ ಅಂತ. ನೋಡಿ ಅವನು ಹತ್ಬಿಟ್ರೆ ಎತ್ಕೋಬೇಕು, ಎತ್ಕೊಂಡಾಗ ಸೈಲೆಂಟ್ ಆಗ್ತಾನೆ. ತಿರ್ಸ್ಲಾ ಕ್ಯಾಮ್ರಾ. ಆ್ಯಕ್ಚುಲಿ ಬೇಡ, ಇನ್ನು ಸ್ವಲ್ಪ ದಿನ ಗೈಸ್ ರಿವೀಲ್ ಮಾಡ್ತೀವಿ ಫೇಸ್ನ. ಆ್ಯಂಡ್ ಈಗ ಮೇಡಮ್ ರೇಷಿ ಅವರು ಜಾಯ್ನ್ ಆಗ್ತಾರೆ ನಮ್ಮ ವ್ಲಾಗ್ಗೆ. ಬಟ್ ಅವರು ಇವಾಗಿರೋ ಡ್ರೆಸ್ಸಲ್ಲಿ ಬರಲ್ವಂತೆ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬೇಡ, ಇದರಲ್ಲಿ ಬೇಡ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ, ಅಷ್ಟರಲ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡ್ಕೋತೀನಿ. ಸೊ ಇದು ನನ್ನ ಬ್ರೇಕ್ಫಾಸ್ಟ್ ಗೈಸ್. ಸೊ ಇದನ್ನು ಮುಗಿಸ್ಬಿಟ್ಟು ರೇಷಿ ಜೊತೆ ಸಿಗ್ತೀನಿ. ಏನು ರೇಗಿಸ್ತಾ ಇದ್ದಾಳೆ ಗೈಸ್, ಹಳೆದೆಲ್ಲ ಮರೆತುಬಿಟ್ಟಿದ್ದಾರೆ. ಒಂದು ಟೈಮಲ್ಲಿ ಇವಳು ನನ್ನ ಫ್ಯಾನು. ಇವಾಗ ವ್ಲಾಗ್ ಮಾಡೋದು ಬಿಟ್ಟು ಏನು ಓಹೋ ಅಲ್ವಾ ನನ್ನ ವೀಡಿಯೋಸ್ಗಳಿಗೆ, ನನ್ನ ವ್ಲಾಗ್ಸ್ಗಳಿಗೆ ಫ್ಯಾನ್ ಗೈಸ್ ಇವಳು. ಈಗ ನಾನು ವ್ಲಾಗ್ ಮಾಡೋದು ಬಿಟ್ಬಿಟ್ಟಿದ್ದೀನಿ ಅಂತ ಸೌಂಡ್ ವ್ಲಾಗ್ ಮಾಡೋದು ಬಿಟ್ಬಿಟ್ಟಿದ್ದೀನಿ ಅಂತ ರೇಗಿಸ್ತಾ ಇರೋದು ಇದು. ಆಯ್ತಾಯ್ತು, ಅವಳ ಹತ್ರನೇ ಹೇಳಿಸ್ತೀನಿ ನಾನು. ಗೈಸ್ ನನಗೆ ಹೇಳೋ ಮ್ಯಾಟ್ರ್ ಬಂದು ನಮ್ಮ ಮದುವೆ ಆಗಿರುವಂಥ ಸಬ್ಸ್ಕ್ರೈಬರ್ಸ್ಗಳಿಗೆ ಕನೆಕ್ಟ್ ಆಗುತ್ತೆ. ಯೂಶ್ವಲಿ ಈಗ ಗಂಡ ಹೆಂಡ್ತಿ ಅಂದರೆ ಒಂದು ಫನ್ನಾಗಿ ಬೈಯೋದು, ಇಲ್ಲ ಫನ್ನಾಗಿ ಹೊಡಿಯೋದು, ಸುಮ್ಮನೆ ಸಣ್ಣ ಪುಟ್ಟ ಚಿಕ್ಕದಾಗಿ ಫನ್ನಾಗಿ ಜಗಳ ಆಡೋದಿರುತ್ತೆ. ಆವಾಗ ಒಂದೇಟ್ ಕೂಡ ಸಹಿಸ್ಕೊತಾ ಇರಲಿಲ್ಲ ಅವಳು. ಏನಾದ್ರು ಒಂದೇಟೈ ಇವಾಗ ಅಂದ್ಬಿಟ್ಟು ನೋಡಿದ್ರೆ ರಿವರ್ಸ್ ಬಂದು ಹೊಡೆಯೋಳು. ಆಮೇಲೆ ಜುಟ್ಟೇನಾದ್ರು ಸುಮ್ಮನೆ ಹಿಂಗೆ ಇಟ್ಕೊಂಡ್ರೆ ನನ್ನ ಜೊತೆ ಬಂದು ಹಿಂಗೆ ಎಳೆಯೋಳು. ಹಾಗೆಲ್ಲ ಮಾಡ್ತಾಯಿಲ್ಲ. ಇವಾಗ ನನಗೆ ಖುಷಿಯಾಗುವಂಥ ವಿಷಯ ಏನಪ್ಪ ಅಂದರೆ, ಈಗ ನನ್ನ ಮಗ ಅವ್ನು ಜುಟ್ಟು ಹಿಡ್ಕೊಂಡು ಹಿಡಿತಾನೆ, ಮುಖ ಎಲ್ಲ ಪರ್ಚ್ತಾನೆ, ಒಂದೊಂದು ಟೈಮ್ ಹಿಂಗೆ ಪಟಾರ್ ಅಂತ ಹೊಡಿತಾನೆ. ಅವುಗಳು ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ನೋಡ್ಕೊಂಡು ಪಪ್ಪು ಅಂತ ಹಿಂಗೆ ಕೋಪ ಮಾಡ್ಕೊಬೇಕಷ್ಟೆ. ಅವಾಗ ಎಷ್ಟು ಖುಷಿಯಾಗುತ್ತೆ ಅಂದರೆ ಮನಸ್ಸಿಗೆ ಆನಂದ ಆಗುತ್ತೆ. ಯಾಕೆ ಹೇಳಿ, ನನ್ನ ಮಗ ನನಗೋಸ್ಕರ ಬಂದಿದ್ದಾನೆ ಅಂತ ಹೇಳಿ. ಯಾಕೆ ಏನು ಮಾತೇ ಬರ್ತಿಲ್ಲ? ಇಲ್ಲ, ಬಟ್ ಅದು ಅಂದರೆ ಕೋಪ ಬರುತ್ತೆ, ಆ ಕೋಪನ ತಡೆದಿಟ್ಕೋತಾಳೆ. ಆದರೆ ಆ ನಾವೇನಾದರೂ ಮಾಡಿದ್ರೆ ಆ ಕೋಪ ತಡೆದಿಟ್ಕೊಳ್ಳಲ್ಲ. ಅವು ಏನು ಎಗ್ರಿಗೆ ಬಂದು ಏನೋ ಅಂತ ಆ ಥರ ಜಗ್ಲಿಕ್ಕೆ ಬರ್ತಾರೆ. ಇವಾಗ ಅದೊಂದು ಖುಷಿಯಾಗುತ್ತೆ. ಏನೋ ರಿವರ್ಸ್ ಹೊಡಿಬೇಕು ಅನ್ಸಿದ್ರು ಅದು ತಡೆದಿಟ್ಕೋತಾರೆ ಗೊತ್ತಾ. ಅಯ್ಯೋ ಮಗು ಹೊಡೆಯೋಕ್ಕಾಗಲ್ಲ, ಹಂಗೆಲ್ಲ ಬೈಯೋಕ್ಕಾಗಲ್ಲ ಅಂತ. ಅದೊಂಥರ ಫೀಲಿಂಗ್, ಹ್ಯಾಪಿ ಫೀಲಿಂಗ್. ಗೈಸ್ ತುಂಬ ಜನ ಹೇಳ್ತಾರೆ ಗೊತ್ತಾ, ಮದುವೆ ಎಲ್ಲ ಆಗಬೇಡಿ ಗೋಳು ಅಂತ. ಅದೊಂದು ಸೈಡ್ ಇರಲಿ, ಬಟ್ ಸ್ಟಿಲ್ ಮದುವೆ ಆಗಿ ಒಂಥರ ಚೆನ್ನಾಗಿರುತ್ತೆ. ಓಕೆ ನೋಡಿ ನಮ್ಮಮ್ಮ ಕಾಫಿ ತೊಗೊಂಬಂದವ್ರೆ. ಕಾಫಿ ರೆಡಿ ಅಂತೆಲ್ಲ ಹೇಳ್ತವ್ರೆ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಬಿಡು. ಮಾಡಾಯ್ತು ಹೇಳು. ಕ್ಯಾಮ್ರಾ ನೋಡಿ ನನ್ನೇನು ನೋಡ್ತಾ ಇದೆಯಾ? ಏನು ಹೇಳಲ್ಲ, ನಮ್ದೆಲ್ಲ ನ್ಯಾಚುರಲ್ ಕಂಟೆಂಟ್ ನಮ್ಮದು. ಹೇಳು, ಏನು ಹೇಳಬೇಕು? ಹಾಯ್. ಆಮೇಲೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಆಮೇಲೆ
ಅಷ್ಟೇ. ನ್ಯೂ ಇಯರ್ಗೇನು ಪಾರ್ಟಿ ಇಲ್ವಾ? ಕೊಡ್ಸ್ನಲ್ಲ ಅವತ್ತು ಅವ್ರಿಗೆ ವ್ಯೂವರ್ಸ್ಗೆ ವ್ಯೂವರ್ಸ್ ಸಿಕ್ಕಾಗ. ಓಕೆ ಗೈಸ್, ಮೀಟಪ್ ಇಡ್ತೀನಿ, ಬನ್ನಿ. ನ್ಯೂ ಇಯರ್ ಪಾರ್ಟಿ ಕೊಡಿಸ್ತಾಳಂತ ಹೇಳು. ಓಕೆನಾ? ಹಾಂ ಓಕೆ. ಓಕೆ. ಆಮೇಲೆ ಅವತ್ತು ಹುಷಾರಿಲ್ಲ ಅಂತ ಸಿಕ್ಲೀವ್ ಥರ ನಾನು ಬರಲ್ಲ ಮೀಟಪ್ಗೆ ಅಂತ ಹೇಳ್ಬಿಡ್ತಾಳೆ ನಾನು. ಅಲ್ಲಿ ನೋಡಿ ಗ್ಯಾಪಲ್ಲೇ ಎಂಥ ಕೆಲಸ. ಏನಿಲ್ಲ. ಓಕೆ, ಏನು ಸಮಾಚಾರ? ಏನು ನಿಮ್ಮ ಕಾರ್ಯಕ್ರಮ? ಈಗ ನಾನು ರವೆ ಗಂಜಿ ಮಾಡಕ್ಕೆ ಹೋಗ್ಬೇಕು. ಅದಕ್ಕೆ ಯಾಕೆ ಅಷ್ಟು ಫೀಲ್ ಆಗ್ತಿದ್ಯಾ? ಯಾರು ಗಂಜಿ, ನನಗ ಪಾಪುಗ? ಪಾಪುಗೆ. ಅವರಿಗೆ ಸಾಲಿಡ್ ಸ್ಟಾರ್ಟ್ ಆಗಿದೆ ಅಲ್ವಾ, ಅದಕ್ಕೆ ನೋಡಿ ಅಲ್ಲಿ ಪಲ್ಟಿ ಹೊಡಿತಾವೆ. ಓಕೆ, ಸೊ ಮಾಡೋದು ರವೆ ಗಂಜಿ, ಹಾಂ ನಾವು ವ್ಲಾಗ್ ಮಾಡ್ತೀವಿ. ಓಕೆ ಬಾಯ್. ಅವ್ರನ್ನ ನೋಡ್ಕೊಬೇಕು ನೀವು. ಬಾಯ್. ನೋಡಿ ನಮ್ಮಪ್ಪನ ಈ ಆ್ಯಂಗಲಲ್ಲಿ ನೋಡಿದ್ದೀರಾ? ಜೈರಾಜ್ ಥರ ಲುಕ್ಕಲ್ಲಿ ನೋಡಿರ್ತೀರಾ ನೋಡಿ. ಮೊಮ್ಮಗನ್ ಬಂದು ಹೆಂಗೆ ಆಟಾಡ್ಸ್ತಾವ ನೋಡಿ. ಈ ಆ್ಯಂಗಲಲ್ಲಿ ನೋಡೇ ಇರಲ್ಲ ನೀವು ಡೆಫಿನೆಟಾಗಿ. ಅಯ್ಯೋ ವಿಜಿ ನೋಡಿದ್ರೆ ಖುಷಿ ಅವನಿಗೆ. ನೋಡಿ ಹೆಂಗೆ ಸೌಂಡು. ನೀವೇನು ಹೇಳಿ ಗೈಸ್, ಈ ಚಿಕ್ಕ ಮಕ್ಕಳ ಜೊತೆ ಆಟಾಡ್ತಾ ಇದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಇವಳು ಹಿಂದೆ ಹೆಂಗೆ ಪಾಸ್ ಆದ್ಲು ಗೊತ್ತು? ಅವಳ ಎಕ್ಸ್ಪ್ರೆಷನ್ನು ಸ್ಲೋ ಮೋಷನಲ್ಲಿ ನೋಡಿ ಹಿಂಗೆ ನೋಡ್ತಾಳೆ. ಆ್ಯಕ್ಚುಲಿ ಏನಪ್ಪ ಅಂದರೆ, ಈಗ ವರ್ಕು ಪ್ಲಸ್ ಯೂಟ್ಯೂಬು ಎರಡೂ ಬ್ಯಾಲೆನ್ಸ್ ಮಾಡೋದು ಲೈಕ್ ಅಂದರೆ ಕಷ್ಟ ಆಗ್ತಿದೆ. ಕಷ್ಟ ಅನ್ನೋದಕ್ಕಿಂತ ಗೊತ್ತಾಗ್ತಿಲ್ಲ ಹಿಂಗೆ ಬ್ಯಾಲೆನ್ಸ್ ಮಾಡೋದು ಅಂತ. ಸೊ ಆದಷ್ಟು ಬೇಗ ಅದನ್ನ ಬ್ಯಾಲೆನ್ಸ್ ಮಾಡೋದು ಕಲಿತೀನಿ. ಆ್ಯಂಡ್ ವ್ಲಾಗ್ಸು ಇದೇ ಥರ ವ್ಲಾಗ್ಸ್ ಬರುತ್ತೆ, ಹಿಂಗೆ ಬರುತ್ತೆ ಅಂತ ಹೇಳೋಕ್ಕೆ ಹೋಗಲ್ಲ. ಲೈಕ್ ರ್ಯಾಂಡಮ್ ವ್ಲಾಗ್ಸ್ ಬರ್ತಾ ಇರುತ್ತೆ. ಸೊ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಅದೊಂದು ಬ್ಯಾಲೆನ್ಸಿಂಗ್ ಒಂದು ಕಲಿಬೇಕು ನಾನು. ಡೆಫಿನೆಟಾಗಿ ಕಲಿತೀನಿ. ಆ್ಯಂಡ್ 2026ಇಂದ ಎಲ್ಲರೂ ಒಂದೊಂದು ರೆಸೊಲ್ಯೂಷನ್ ಇಟ್ಕೊತಾರಲ್ಲ, ಆ ಥರ ನನ್ನೊಂದು ರೆಸೊಲ್ಯೂಷನ್ನು ಯೂಟ್ಯೂಬ್ಗೆ ರೆಗ್ಯುಲರಾಗಿ ವ್ಲಾಗ್ ಮಾಡ್ತೀನಿ ಅನ್ನೋದು ನನ್ನ ಒಂದು 2026 ರೆಸೊಲ್ಯೂಷನ್ನು. ಹೋಪ್ಫುಲಿ ಅದು ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಟಾರ್ಗೆಟ್ ಏನಪ್ಪ ಅಂದರೆ, ಈಗ 365 ದಿನ ಇರುತ್ತಲ್ವ ವರ್ಷಕ್ಕೆ. ಸೊ ಅದರಲ್ಲಿ ಅಟ್ಲೀಸ್ಟ್ 300 ಡೇಸ್ ನನ್ನ ಬ್ಲಾಗ್ ಅಪ್ಲೋಡ್ ಆಗಬೇಕು ಯೂಟ್ಯೂಬ್ಗೆ ಅನ್ನೋದು ನನ್ನ ಒಂದು ಆಸೆ. ಸೊ ರೇಷುನು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾಳೆ. ಸೊ ಅವಳು ಜಾಯ್ನ್ ಆದರೆ ಏನಾದರೂ ಒಂದು ಹೊಸ ಕಂಟೆಂಟ್ಗಳು ಮಾಡ್ತಾ ಹೋಗ್ಬೋದು. ಆ್ಯಂಡ್ ಕಂಟೆಂಟ್ ಥಾಟ್ಸ್ ಬರುತ್ತೆ. ಯಾವಾಗಲೂ ಒಬ್ಬನೇ ಮಾಡೋದಕ್ಕಿಂತ ಲೈಕ್ ಒಬ್ಬನೇ ವೀಡಿಯೋ ಮಾಡುವಾಗ ಏನೋ ಅಷ್ಟು ಐಡಿಯಾಸ್ ಬರೋಲ್ಲ, ಆಮೇಲೆ ನಿಮಗೂ ಬೋರ್ ಆಗಿಬಿಡುತ್ತೆ. ಸೊ ಎಲ್ಲರೂ ಜಾಯ್ನ್ ಆದಾಗ ಚೆನ್ನಾಗಿ ಮಾಡ್ಬೋದು. ಸೊ ನೋಡೋಣ ಹಿಂಗಾಗುತ್ತೆ ಏನಿರುತ್ತೆ ಅಂತ. ಇದು ನ್ಯೂ ಇಯರ್ನ ಒಂದು ಫಸ್ಟ್ ವ್ಲಾಗು. ಸೊ ನಿಮಗೆ ವಿಷಸ್ ಕೂಡ ತಿಳಿಸ್ಬೇಕಿತ್ತು, ಅದು ಕೂಡ ತಿಳಿಸಿದ್ದೀನಿ. ನನಗೆ ತುಂಬಾ ಖುಷಿ ಆಯಿತು. ಸೊ ನೀವು ತುಂಬ ಜನ ಈಗ ಕಮೆಂಟ್ ಬಾಕ್ಸಲ್ಲಿ ವಿಶ್ ಮಾಡ್ತಾ ಇರ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ನಿಮ್ಮ ವಿಷಸ್ಗೆ. ಸೊ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.